ಇನ್ನು ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್, ಎಚ್ಡಿಕೆ ಸ್ಪರ್ಧೆ ಕನ್ಫರ್ಮ್ ಅನ್ನೋ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಮಂಡ್ಯದಲ್ಲಿ ಪ್ರಚಾರದ ವೇಗ ಹೆಚ್ಚಿಸಿದೆ ಕಾಂಗ್ರೆಸ್. ಸಮುದಾಯದ ಮಟ್ಟದಲ್ಲಿ ಸಭೆ ಮಾಡ್ತಾ ಇದೆ ಕಾಂಗ್ರೆಸ್. ಸದ್ಯಕ್ಕೆ ಈಗ ಬ್ರಾಹ್ಮಣ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಮುಂದಾಗಿದೆ. ಮಂಡ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ಜೊತೆ ಸ್ಟಾರ್ ಚಂದ್ರು ಸಭೆ ನಡೆಸ್ತಾ ಇದ್ದಾರೆ. ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡರು, ಬ್ರಾಹ್ಮಣ ಸಮುದಾಯದ ಮುಖಂಡರು ಭಾಗಿಯಾಗಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರದ ಭರಾಟೆ ಹೆಚ್ಚಿಸಿದ್ದಾರೆ. ಈಗಾಗಲೇ ಮಂಡ್ಯದಲ್ಲಿ ಜೆಡಿಎಸ್ನ ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕ್ ಎಚ್ಡಿಕೆ ಅವರ ಸ್ಪರ್ಧೆಯಿಂದ ಮತ್ತಷ್ಟು ಗಟ್ಟಿಯಾಗತ್ತೆ. ಕಾಂಗ್ರೆಸ್ಸಿನ ಕಡೆಗೆ ವಾಲಬಹುದಾದ ಒಕ್ಕಲಿಗ ಮತಗಳು ಎಚ್ಡಿಕೆ ಪರ ವಾಲುತ್ತಾ? ಹಿಂದಿನ ಚುನಾವಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಕನಿಷ್ಠ 5 ಲಕ್ಷ ವೋಟ್ಗಳು ಜೆಡಿಎಸ್ ಹತ್ರ ಇದೆ. ಹಿಂದಿನ ಚುನಾವಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಎಚ್ಡಿಕೆ ಅವರ ಅಖಾಡದ ಎಂಟ್ರಿಯಿಂದ ಕ್ಯಾಲ್ಕುಲೇಷನ್ಸ್ ಬದಲಾಗತ್ತಾ? ಮಂಡ್ಯದಲ್ಲಿ ಒಂದು ವೇಳೆ ಸುಮಲತಾ ನಿಂತಿದ್ರೆ ಅಥವಾ ಬೇರೆ ಯಾರಾದ್ರೂ ನಿಂತ್ರೆ ಟಫ್ ಫೈಟ್ ಕೊಡುವ ಇರಾದೆಯಲ್ಲಿ ಕಾಂಗ್ರೆಸ್ ಇತ್ತು. ಈಗ ಎಚ್ಡಿಕೆ ಅಖಾಡಕ್ಕೆ ಇಳಿತಾ ಇದ್ದಾರಾ? ಆ ಕನ್ಫರ್ಮೇಶನ್ ಸ್ಟಾರ್ ಚಂದ್ರು ಅವರಿಗೆ ಸಿಕ್ಕಿದ್ಯಾ? ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಚಾರದ ಭರಾಟೆ ಜೋರಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಮಂಡ್ಯದ ಕ್ಯಾಲ್ಕುಲೇಷನ್ಸ್ ಬದಲಾಗತ್ತೆ ಅಂತ ಅನ್ಸುತ್ತೆ. ಸ್ಟಾರ್ ಚಂದ್ರು ಈಗಾಗಲೇ ಅಭ್ಯರ್ಥಿಯಾಗಿ ಅನೌನ್ಸ್ ಆಗೋದಕ್ಕೆ ಮುಂಚೆಯೇ ಪ್ರಚಾರ ಶುರು ಮಾಡ್ಕೊಂಡಿದ್ರು. ಈಗ ಎಚ್ಡಿಕೆ ಅವರು ಅಖಾಡಕ್ಕೆ ಇಳಿತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕನ್ಫರ್ಮ್ ಅದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನೋದು? ಭವನ, ಮಂಡ್ಯ ಕ್ಷೇತ್ರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ನಿನ್ನೆ ನಡೆದಂತ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ಎಲ್ಲಾ ನಾಯಕರು ಕೂಡ ಯಾವುದೇ ರೀತಿಯ ಭಿನ್ನಮತ ಇಲ್ಲದೆ ಸರ್ವಾನುಮತದ ಒಪ್ಪಿಗೆಯನ್ನು ಕೂಡ ಎಚ್ಡಿಕೆ ಅವರ ಸ್ಪರ್ಧೆಗೆ ನೀಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ದೆಹಲಿಗೆ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಬಿಜೆಪಿಯ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಬಿಜೆಪಿ ವರಿಷ್ಠರಿಂದಲೂ ಕೂಡ ಅದೇ ಸಲಹೆ ಕೂಡ ಸಿಕ್ಕಿತ್ತು. ಮಂಡ್ಯದಿಂದಲೇ ನೀವೇ ಸ್ಪರ್ಧೆ ಮಾಡಿ ಅನ್ನುವಂಥದ್ದು. ಅಂದ್ರೆ ದೇವೇಗೌಡರ ಚರ್ಚಿಸಿ ನಿರ್ಧಾರ ಮಾಡೋದಾಗಿ ಕುಮಾರಸ್ವಾಮಿ ಕೂಡ ಹೇಳಿ ಬಂದಿದ್ರು. ಇದೀಗ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆಯಾಗಿ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಬಹುತೇಕ ಪಕ್ಕಾ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಬರ್ಬೋದು. ಅಂದ್ರೆ ಸ್ಥಳೀಯರನ್ನ ಅಭ್ಯರ್ಥಿ ಮಾಡಿದ್ರೆ ಕೆಲವೊಂದಷ್ಟು ಅಸಮಾಧಾನಗಳು ಹೇಳ್ಬೋದು ಅನ್ನುವಂಥದ್ದು ಕೂಡ ಪ್ರಶ್ನೆ ಇತ್ತು. ಅಂದ್ರೆ ಯಾರು ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಇಲ್ಲಿರ್ತಕ್ಕಂತಹ ಒಳಜಗಳದಿಂದ 3ನೇವರಿಗೆ ಅಂದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅನ್ನುವಂತಹ ಏನ್ ಚಿಂತನೆಗಳಿತ್ತು ಅದೆಲ್ಲವನ್ನ ತಪ್ಪಿಸ್ಬೇಕು. ತಮಗಿರುವಂತಹ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು. ಅಂದ್ರೆ ಏನು ಪ್ರಾಬಲ್ಯ ಇದೆ ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ, ಆ ವ್ಯವಸ್ಥೆ ಎಲ್ಲೂ ಕೂಡ ಸಿದ್ಧರಾಗದ ರೀತಿಯಲ್ಲಿ ಪ್ಲಾನ್ ಮಾಡೋದಕ್ಕೆ ಇದೀಗ ಬಹುತೇಕ ಎಚ್.ಡಿ. ಕುಮಾರ್ ಸ್ಪರ್ಧೆ ಖಚಿತ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮಾರ್ಚ್ 25ರಂದು ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗುವುದಂತದ್ದು ಭಾವನಾ. ರೈಟ್ ನಂದನ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.